ಪರಪ್ಪನ ಅಗ್ರಹಾರ ಜೈಲಿನ ಬಳಿ ರೇವಣ್ಣ ಆಪ್ತರು. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಪ್ತರು ಆಗಮನ. ಎಚ್ಡಿ ರೇವಣ್ಣ ಭೇಟಿಗೆ ಆಗಮಿಸಿರುವಂತಹ ಆಪ್ತರು. ಹೊಳೆ ನರಸೀಪುರದಿಂದ ಆಗಮಿಸಿರುವ ಆಪ್ತರು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣನನ್ನ ಸಾಹೇಬ್ರು ಪಾತ್ರವಿಲ್ಲ. ಇವತ್ತು ಅವರಿಗೆ ಬೇಲ್ ದೊರೆಯುತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಜೆಡಿಎಸ್ ಕಾರ್ಯಕರ್ತರ ವಿಶ್ವಾಸ. ಅತ್ತ ಕೋರ್ಟ್ನಲ್ಲಿ ಜಾಮೀನಿಗಾಗಿ ವಾದ ಪ್ರತಿವಾದ. ಇತ್ತ ಜೈಲಿನ ಬಳಿ ಪೊಲೀಸರಿಂದ ಪೊಲೀಸ್ ಬಂದೋಬಸ್ತ್. ಹೆಚ್ಚುವರಿಯಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆ. ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ಸುಮಾರು 30 ಮಂದಿಯ ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ಜೈಲಿನ ಚೆಕ್ ಪೋಸ್ಟ್ ಬಳಿ ನಿಯೋಜನೆ. ಜಾಮೀನು ಮಂಜೂರಾದರೆ ರೇವಣ್ಣ ಆಪ್ತರು ಜೆಡಿಎಸ್ ಕಾರ್ಯಕರ್ತರು ಆಗಮನ ಹಿನ್ನೆಲೆ ಜೈಲಿನ ಬಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್. ಹಾಸನ ಹೊಳೆ ನರಸೀಪುರ ಭಾಗದಿಂದ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಆಗಮನ. ರೇವಣ್ಣರನ್ನ ಭೇಟಿಯಾಗಲು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ ಆಪ್ತರು. ಕಳೆದ 3 ದಿನಗಳಿಂದ ರಜೆ ಇದ್ದ ಹಿನ್ನೆಲೆ ಭೇಟಿಗೆ ಅವಕಾಶವಿರಲಿಲ್ಲ. ಇದರಿಂದಾಗಿ ರೇವಣ್ಣ ಭೇಟಿಗಾಗಿ ಹೆಚ್ಚು ಆಪ್ತರ ಆಗಮನ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಬೀಳ್ಬೇಡ ಹೇಳಿದ್ದೀನಿ ನೋಡು. ರೆಡಿ ಸರ್. ಆಯ್ತು ಹೋಗಿ.
ಯಾರನ್ನ ಯಾರು ನೋಡಕ್ಕೆ ಬಂದಿರೋದು? ರೇವಣ್ಣ ಸಾಹೇಬ್ ಪಾರ್ಟಿ ಕಾರ್ಯಕರ್ತರು. ಏನು ಇವತ್ತು ಬೇಲ್ ಆಗುತ್ತಾ? ಆಗುತ್ತೆ ಸರ್, ಇವತ್ತಾಗುತ್ತೆ ಸರ್ 100%. ಈ ಕೇಸ್ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ಆಗಿಂದಲೂ ಒಂಥರ ಸಂಚಲನ ಸೃಷ್ಟಿ ಮಾಡಿದೆ ಇಡೀ ದೇಶದ. ಏನಿಲ್ಲ ಸರ್, ನಮ್ಮ ಸಾಹೇಬ್ರದ್ದು ಯಾವ ತಪ್ಪಿಲ್ಲ ಸರ್, ಬೇಕು ಅಂತ ಮಾಡಿರೋದು ಸರ್. ಯಾವುದೇ ಕಿಡ್ನಾಪ್ ಕೇಸಲ್ಲಿ ಇನ್ನೊಂದಲ್ಲಿ ಸಾಹೇಬ್ರಿಗೆ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ಇವತ್ತು ಕೋರ್ಟಲ್ಲಿ ಬೇಲ್ ಆಗುತ್ತಾ? ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್, ಆಗಲೇಬೇಕು ಸರ್ ದೇವದಾಯಿ. ರೇವಣ್ಣವ್ರು ಭೇಟಿ ಮಾಡ್ಲಿಕ್ಕೆ ಬಂದ್ರೆ ಅನ್ಸುತ್ತಾ? ಇವತ್ತು ಇದೆಯಲ್ಲ ಬೇಲ್ ಆಗುತ್ತೆ ನಿರೀಕ್ಷೆ ಇದೆಯಾ? ಆಗುತ್ತೆ ಸರ್, ಅಂದ್ರೆ ಬೇಲ್ ಆದರೆ ಜೊತೆಲಿ ಹೋಗೋಣ ಅಂತ ಬಂದ್ರಾ? ಆಗುತ್ತೆ 100% ಅಂತ ಅಂದ್ಕೊಂಡು. ಏನು ಸರ್ ಅದೇ ಸದಸ್ಯರಲ್ಲ ಅಲ್ಲಿ ನಿಂತ್ಕೊಂಡ್ರ ಸರ್ ನಾವು ಕಾರ್ಯಕರ್ತರು. ಬರಲಿ ರೋಟಿ ಸೈಡ್ ಬಾ. ಬನ್ನಿ ಸರ್, ಬನ್ನಿ ನೀವು ನಿಂತ್ಕೊಳ್ಳಿ. ಈ ಕಡೆ ಬಂದರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.